ಲಂಕೆಯ ರಕ್ಷಣೆ. ಶತ್ರುಗಳ ದೇಶಕ್ಕೆ ಆಗಮಿಸಿದ ಶ್ರೀರಾಮನು ಸುಗ್ರೀವ, ಹನುಮಂತ, ಜಾಂಬವಂತ, ವಿಭೀಷಣ, ಅಂಗದ, ಲಕ್ಷ್ಮಣ ಹಾಗೂ ಶರಭ ಹೀಗೆ ಅನೇಕರು ಸೇರಿ ಸಮಾಲೋಚನೆಯನ್ನು ನಡೆಸ್ತಾರೆ. ರಾವಣನು ಪರಿಪಾಲಿಸುತ್ತಿರುವ ಆ ಲಂಕೆಯ ಅಸುರರು ನಾಗಗಳು, ಗಂಧರ್ವರು ಹಾಗೂ ದೇವತೆಗಳಿಂದಲೂ ಸಹ ವಿಜಯವನ್ನು ಗಳಿಸಲು ಸಾಧ್ಯವಾಗದಿರುವಂತಿದೆ. ಆದ್ದರಿಂದ ಈಗ ಯಾವ ಉಪಾಯದಿಂದ ಜಯಗಳಿಸಬಹುದು ಅಂತ ಹೇಳಿ ವಿಚಾರ ವಿನಿಮಯವನ್ನು ಮಾಡಬೇಕಾಗಿದೆ ಅಂತ ಹೇಳಿ ಚರ್ಚಿಸುತ್ತಿರುವಾಗಲೇ ವಿಭೀಷಣನು ತನ್ನ ಮಂತ್ರಿಗಳಾದ ಅನಲ, ಶರಭ, ಸಂಪಾತಿ ಮತ್ತು ಪ್ರಗಸರನ್ನು ಲಂಕೆಗೆ ಹೋಗಿ ವಿಚಾರವನ್ನು ತಿಳಿದು ಬರಲು ಕಳಿಸಿರ್ತಾನೆ. ಅವರೆಲ್ಲರೂ ಪಕ್ಷಿಗಳ ರೂಪದಲ್ಲಿ ಹೋಗಿ ತಿಳ್ಕೊಂಡು ಬಂದಿರ್ತಾರೆ ಅಂತ ಹೇಳ್ತಾನೆ. ಲಂಕಾಪಟ್ಟಣದ ಹೆಬ್ಬಾಗಿಲಿನಲ್ಲಿ ಪ್ರಹಸ್ತನು ಸೈನ್ಯದೊಂದಿಗೆ ಸಿದ್ಧನಾಗಿ ನಿಂತಿದ್ದಾನೆ. ಮಹಾಪಾರ್ಶ್ವ ಮಹೋದರರು ದಕ್ಷಿಣದ ಹೆಬ್ಬಾಗಿಲನ್ನು ಕಾಯ್ತಾ ಇದ್ದಾರೆ. ಇಂದ್ರಜಿತು ಪಶ್ಚಿಮ ದ್ವಾರದ ಬಳಿ ಇರುವನು. ಶುಕ ಸಾರಣರು ಉತ್ತರ ದ್ವಾರದಲ್ಲಿ ರಾವಣನೊಂದಿಗೆ ಇದ್ದಾರೆ. ವಿರೂಪಾಕ್ಷನು ನಗರದ ಮಧ್ಯಭಾಗದ ಸೇನಾ ವಲಯದಲ್ಲಿದ್ದಾನೆ. ರಾವಣನ ಸೈನ್ಯದಲ್ಲಿ 10,000 ಆನೆಗಳಿವೆ, 10,000 ರಥಗಳು, 20,000 ಕುದುರೆಗಳು, 1 ಕೋಟಿಗಿಂತಲೂ ಹೆಚ್ಚು ಕಾಲಾಳುಗಳಿದ್ದಾರೆ. ಯುದ್ಧಕ್ಕೆ ಸಿದ್ಧರಾಗಿ ನಿಂತಿರುವ ಪ್ರತಿಯೊಬ್ಬ ರಾಕ್ಷಸ ನಾಯಕನ ಬಳಿಯಲ್ಲೂ ಸಹ 10 ಲಕ್ಷ ಪರಿವಾರ ರಾಕ್ಷಸರಿರ್ತಾರೆ. ರಾವಣನು ಕುಬೇರನೊಂದಿಗೆ ಯುದ್ಧಕ್ಕೆ ಹೊರಟಾಗ ಅವನೊಂದಿಗೆ 60 ಲಕ್ಷ ರಾಕ್ಷಸ ಸೈನಿಕರು ಇರ್ತಾಯಿದ್ರು. ಅವರೆಲ್ಲರೂ ಪರಾಕ್ರಮದಿಂದ, ತೇಜಸ್ಸಿನಿಂದ, ಧೈರ್ಯ ಹಾಗೂ ದರ್ಪದಿಂದಲೇ ರಾವಣನಿಗೆ ಸಮಾನರಾಗಿಯೇ ಇದ್ದರು.